ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಉಕ್ಕಿ ಹರಿದ ಪರಿಣಾಮ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಬಂಟ್ವಾಳ ಮಾರುಕಟ್ಟೆಗೆ ನೇತ್ರಾವತಿ ನದಿಯ ನೀರು ನುಗ್ಗಿ ಸಾಕಷ್ಟು ಹಾನಿ ಕೂಡ ಆಗಿದೆ. ನಾನೀಗ ಬಂಟ್ವಾಳದ ಮಾರುಕಟ್ಟೆ ಪ್ರದೇಶದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಪಕ್ಕದಲ್ಲಿ ಹರಿಯುವಂಥದ್ದು ಇಲ್ಲೊಂದು ಮಾರುಕಟ್ಟೆ ಕಾಣಿಸ್ತದೆ. ಇದರ ಮಾರುಕಟ್ಟೆ ಪಕ್ಕದಲ್ಲೇ ನೇತ್ರಾವತಿ ನದಿ ಹರಿಯುತ್ತೆ. ಈ ನೇತ್ರಾವತಿ ನದಿಯಲ್ಲಿ ನಿನ್ನೆ ಸಾಕಷ್ಟು ಅಂದರೆ ಅಪಾಯದ ಮಟ್ಟ ಮೀರಿ ನೇತ್ರಾವತಿ ನದಿ ಹರಿತಾ ಇತ್ತು. ಹೀಗಾಗಿ ಆ ಭಾಗದಿಂದ ಅಪಾಯದ ಮಟ್ಟ ಮೀರಿ ಹರಿದ್ರದ ಪರಿಣಾಮವಾಗಿ ಆ ನೇತ್ರಾವತಿ ನದಿಯ ನೀರು ಈ ಭಾಗದಲ್ಲಿ ಇರತಕ್ಕಂಥ ಮಾರುಕಟ್ಟೆ ಪ್ರದೇಶದ ಪೂರ್ತಿ ಆವರಿಸಿತ್ತು. ಅಂದರೆ ನೀವು ಗಮನಿಸ್ಬೋದು, ಈಗ ನೆರೆಯ ನೀರಿನ ಮಟ್ಟ ಕಡಿಮೆ ಆಗಿದೆ, ಆದರೆ ಬಂದಂಥ ಕೆಸರು ಇಲ್ಲೇ ಇನ್ನೂ ಕೂಡ ಉಳ್ಕೊಂಡಿರುವಂಥದ್ದು. ಇಲ್ಲಿ ಮಟನ್ ಅಂಗಡಿ, ಚಿಕನ್ ಅಂಗಡಿ ಎಲ್ಲರೂ ಕೂಡ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಮಾರುಕಟ್ಟೆ ಪ್ರದೇಶ ಏನು ಕಾಣಿಸ್ತಾ ಇದೆ. ಈ ಮಾರುಕಟ್ಟೆ ಪ್ರದೇಶದ ಒಳಗೆ ಅಂದರೆ ಬಿಲ್ಡಿಂಗ್ನ ಒಳಗೆ ನೀರು ಬಂದಿತ್ತು. ನೀವು ಗಮನಿಸ್ಬೋದು ನೀರಿನ ಮಟ್ಟ ಎಷ್ಟಿತ್ತು ಎನ್ನುವಂಥ ಅಚ್ಚು ಕೂಡ ಅಲ್ಲಿ ಗೋಡೆಯಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಈ ಅಂಗಡಿ ಪೂರ್ತಿ ಕೆಸರು ತುಂಬಿಕೊಂಡಿದೆ. ಈಗಾಗಲೇ ಇದರ ಮಾಲೀಕರು ಈ ಕೆಸರನ್ನು ತೆಗೆಯುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಗಮನಿಸ್ಬೋದು, ಈ ಭಾಗದಲ್ಲಿ ಇಲ್ಲಿ ಮಾರುಕಟ್ಟೆ ಪ್ರದೇಶದಲ್ಲಿ ಸಾಕಷ್ಟು ಅಂಗಡಿ ಅಂದರೆ ವಾಣಿಜ್ಯ ಮಳಿಗೆಗಳು ಕೂಡ ಇತ್ತು. ನಿನ್ನೆ ಪೂರ್ತಿ ಈ ಮಾರುಕಟ್ಟೆ ಜಲಾವೃತ ಆಗಿತ್ತು. ಜಲಾವೃತ ಆದಂಥ ಪರಿಣಾಮವಾಗಿ ಪೂರ್ತಿಯಾಗಿ ಕೆಸರು ನೀರು ಬಂದಿತ್ತು. ಈಗ ಸದ್ಯ ಈ ಕೆಸರು ನೀರನ್ನು ತೆಗೆಯುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗ್ತದೆ. ಗಮನಿಸ್ಬೋದು, ಈಗಾಗಲೇ ಒಂದಿಷ್ಟು ವರ್ತಕರು ಕೆಸರು ನೀರನ್ನು ತೆಗೆದು ಮತ್ತೆ ವಾಸ್ತವ ಸ್ಥಿತಿಗೆ ಅಂದರೆ ಸಹಜ ಸ್ಥಿತಿಗೆ ಬರ್ತಾ ಇದ್ದಾರೆ. ಗಮನಿಸ್ಬೋದು, ಫೈರ್ ಸರ್ವಿಸ್ನ ವೆಹಿಕಲನ್ನು ಕೂಡ ಇಲ್ಲೇ ಮೊಕ್ಕಾಮು ಇರಿಸಲಾಗಿದೆ. ಯಾಕಂತ ಹೇಳಿದ್ರೆ ಯಾವಾಗ ನೇತ್ರಾವತಿ ನದಿಯ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿ ಅಂಥ ಸಂದರ್ಭದಲ್ಲಿ ತುರ್ತು ರಕ್ಷಣೆಗೋಸ್ಕರ ಈ ಒಂದು ಫೈರ್ ಸರ್ವಿಸ್ ವಾಹನವನ್ನೇ ಇಲ್ಲೇ ಕೂಡ ಮೊಕ್ಕಾಮು ಇರಿಸಲಾಗಿದೆ. ಗಮನಿಸ್ಬೋದು, ಇಲ್ಲಿ ಪೂರ್ತಿ ಮಾರ್ಕೆಟ್ ಸುತ್ತ ಕೆಸರುಮಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು, ಪೂರ್ತಿ ಕೆಸರು ತುಂಬಿಕೊಂಡಿರುವಂಥದ್ದು, ಮಣ್ಣು ಸಹಿತವಾಗಿ ಎಲ್ಲವೂ ಕೂಡ ಇಲ್ಲಿ ಒಳಬಂದಿದ್ದರಿಂದಾಗಿ ಸಾಕಷ್ಟು ಹಾನಿಯೂ ಕೂಡ ಆಗಿತ್ತು. ಯಾವಾಗ ನೀರಿನ ಮಟ್ಟ ಹೆಚ್ಚಾಗ್ತಾ ಬಂತು ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ವರ್ತಕರು ಇಲ್ಲಿ ಅಂಗಡಿ ಒಳಗಿದ್ದಂಥ ಸರಕು ಸರಂಜಾಮ್ಗಳೆಲ್ಲವನ್ನು ಕೂಡ ಶಿಫ್ಟ್ ಮಾಡೋದಕ್ಕೂ ಕೂಡ ಮಾಡಿದರು. ಹೀಗಾಗಿ ಒಂದಿಷ್ಟು ಹಾನಿ ತಪ್ಪಿದೆ ಸದ್ಯ. ಮತ್ತು ಕೂಡ ಈಗಲೂ ಕೂಡ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಟ್ಟು ಮಳೆ ಆಗ್ತಿದೆ. ಆದರೆ ನೇತ್ರಾವತಿ ನದಿಯಲ್ಲಿ ನೀರಿನ ಮಟ್ಟ ಕೊಂಚ ಕಡಿಮೆ ಆಗಿರೋದು ಇಲ್ಲಿನ ನಾಗರಿಕರು ಮತ್ತು ಜನರನ್ನು ಕೂಡ ನೆಮ್ಮದಿಗೀಡುವಂತೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.